ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭಾಳ ದಿನ ಆದ್ರ ಮೇಲೆ ಮತ್ತೆ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ ನಾನು ಡೈಲಿ ರೂಟೀನನ್ನು ಮತ್ತೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಯಿತು ಅಂತ ಅಂದರೆ, ರಜೆ ಮುಗಿಸಿ ಬಂದಾದ ನಂತರ ಇಲ್ಲಿನ ವೆದರಿಗೆ ಸೆಟ್ ಆಗೋದಕ್ಕೆ ತುಂಬ ಟೈಮ್ ಹಿಡಿತು. ಯಾವಾಗ ನೋಡಿದ್ರೂ ಹುಷಾರು ತಪ್ಪೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳ ಮಧ್ಯ ಯಾವ ವಿಡಿಯೋನೂ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಸೊ ಇನ್ನು ಮುಂದೆ ಆ ಥರ ಆಗೋಕ್ಕಾಗಲ್ಲ. ಸ್ವಲ್ಪ ಇಲ್ಲಿನ ವೆದರಿಗೂ ಸೆಟ್ ಆಗ್ತಾ ಇದ್ದೀವಿ ಈಗ. ಸೊ ಇನ್ನು ಮುಂದೆ ಡೈಲಿ ಬ್ಲಾಗನ್ನು ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಬೇಗ ಮಾಡಿಕೊಟ್ಟೆ. ಅವರಿಗೂ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗೋದಿರುತ್ತಲ್ವ, ಹಾಗಾಗಿ ಬೆಳಿಗ್ಗೆ ಬೇಗ ತಿಂಡಿ ಮಾಡಿ ಅವ್ರು ತಿಂದ್ಕೊಂಡು ಕೆಲಸಕ್ಕೆ ಹೋದರು. ಈಗ 10:10 ಆಗಿರ್ಬೋದು. ಈ ಟೈಮಲ್ಲಿ ಬಟ್ಟೆನೆಲ್ಲ ನೆನೆ ಹಾಕೋಣ ಅಂತ ಹೋದೆ. ನನ್ನ ಮಗಳಂತೂ ಕೇಳಬೇಕಾ, ಎಲ್ಲ ಕಡೆನೂ ನಾನು ಬಂದೇ ಬರ್ತಲ್ಲ, ಏನು ಕೆಲಸ ಮಾಡೋಕ್ಕೆ ಹೋದರೂ ಅವಳದೊಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ನನಗೆ. ಸೊ ಈ ಥರ ಬಟ್ಟೆನೆಲ್ಲ ತಂದುಕೊಡ್ತಿದ್ಲು, ನಾನು ಅದನ್ನು ಪೌಡ್ರ್ ಹಾಕಿ ಅದನ್ನು ನೆನೆಸಿ ಹಾಕ್ತಿದ್ದೆ. ಅದಾದ ನಂತರ ಈ ಥರ ಮಕ್ಕಳಿರುವಾಗ ಏನಾದರೂ ಒಂದು ಕೆಲಸ ಅವರಿಗೂ ಹಚ್ಚಬೇಕಿಲ್ಲ ಅಂದರೆ ಅವ್ರು ನಮಗೆ ಯಾವ ಕೆಲಸನೂ ಮಾಡೋಕ್ಕೊಡಲ್ಲ. ಹಾಗಾಗಿ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲೂ ಒಂದು ಪಾರ್ಟ್ ಆಫ್ ದ ಶೇರ್ ಅವಳಿಗೆ ಕೊಡ್ತೀನಿ. ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಈರುಳ್ಳಿ ಸಿಪ್ಪೆನ ಹೀಗೆ ಸುಮ್ಮನೆ ತೆಕ್ಕೊಟ್ಟಂಗೆ ಮಾಡ್ತಾಳೆ, ಬೆಳ್ಳುಳ್ಳಿನೇನಾದರೂ ತೆಗಿಯಂಗೆ ಮಾಡ್ತಾಳೆ. ಈ ಥರ ಏನಾದರೂ ಒಂದು ಕೆಲಸ ಅವಳಿಗೂ ಕೊಡ್ತೀನಿ. ಹಾಗಾಗಿ ಅವಳು ಸ್ವಲ್ಪ ಫ್ರೀ ಟೈಮ್ ಅನಿಸುತ್ತೆ ಅವಳಿಗೂ. ಹೊರಗಡೆ ಬೇರೆ ಹೋಗೋಂಗಿಲ್ಲ, ತುಂಬ ಚಳಿ ಇದೆ, ಒಳಗೆ ಇದ್ದು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಡಲೇಬೇಕು ಅಂತ ಅಂದರೆ ನಾವು ಮಾಡೋ ಕೆಲಸದಲ್ಲೇ ನಮ್ಮ ಮಕ್ಕಳನ್ನು ಕೂಡ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಬಟ್ಟೆನೆಲ್ಲ ನೆನೆ ಹಾಕಿದೆ. ಇನ್ನೇನು ಸ್ವಲ್ಪ ಹೊತ್ತು ನೆಂದಾದ ನಂತರ ಹಾಗೆ ವಾಶ್ ಮಾಡಿ ಹಾಕೋಣ ಅಂತ ಹಾಗೆ ಬಿಟ್ಟು ಬಂದೆ. ಅದಾದ ನಂತರ ಸ್ವಲ್ಪ ಪಾತ್ರೆ ಕೂಡ ತೊಳೆದಿತ್ತು. ಎಲ್ಲ ತಿಂಡಿ ಎಲ್ಲ ಮುಗಿಸಿದ್ವಲ್ಲ, ಬೆಳಗ್ಗೆ ಏನೂ ಕೆಲಸ ಆಗಿದ್ದಿರಲಿಲ್ಲ, ತಿಂಡಿ ಅಷ್ಟೇ ತಿಂದಿದ್ವಿ. ಇಲ್ಲಿ ನಾನೀಗ ಮತ್ತೆ ಪಾತ್ರೆ ತೊಳೆಯೋಣ ಅಂತ ಬಂದೆ. ಕೈಗೆ ಗ್ಲೌಸ್ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಯಾಕಂತಂದರೆ ಇಲ್ಲಿರೋ ಚಳಿಗೆ ಅದರ ನೀರು ತುಂಬ ಥಂಡ, ನೀರು ಮುಟ್ಟೋಕ್ಕೆ ಆಗಲ್ಲ, ಅಷ್ಟು ಥಂಡಿ. ಮತ್ತು ತುಂಬ ಹೊತ್ತು ಜಾಸ್ತಿ ಆ ತಣ್ಣೀರಲ್ಲಿ ಕೈ ಇಟ್ಬಿಟ್ವಿ ಅಂದರೆ ಕೈ ಸುಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದು ತುಂಬ ದಿನದಿಂದ ನೋಡಿ ಆಗಲ್ಲ ಇನ್ನು ಅಂತ ಹೇಳಿ ಗ್ಲೌಸ್ ತರಿಸ್ಕೊಂಡು ಈಗ ಅದನ್ನು ಹಾಕ್ಕೊಂಡೇ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ. ಇದು ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಅದಾದ ನಂತರ ಇವತ್ತು ಸಾಂಬಾರಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಟೊಮೊಟೊ ಸಾರು ಮಾಡು ಸಾಕು ಅಂತ ಹೇಳಿದರು. ಸೊ ಅದನ್ನೇ ಮಾಡೋಣ ಅಂತ ಟೊಮೊಟೊನ, ಈರುಳ್ಳಿನ, ಹಸಿಮೆಣಸಿನ್ಕಾಯಿ, ಶುಂಠಿನ ಇದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ರೆಸಿಪಿ, ನಿಮಗೆಲ್ಲ ಗೊತ್ತಾ ಇದೆಯಲ್ಲ. ನಾನು ಹಾಗೆ ಬೇಳೆನೆಲ್ಲ ತೊಳೆದ್ಬಿಟ್ಟು ಬೇಯೋಕ್ಕೆ ಹಾಕಿ ಅದ್ರ ಜೊತೆಗೆ ಈ ಟೊಮೊಟೊನೆಲ್ಲ ಸ್ವಲ್ಪ ಉದ್ದಕ್ಕೆ ಹೆಚ್ಚಿ ಈ ಥರ ಅದ್ರ ಜೊತೆಗೆ ಬೇಯಿಸ್ಕೊಂಡು ಬಿಡ್ತೀನಿ. ಒಂದು 3-4 ವಿಷಿಲನ್ನ ಒಟ್ಟಿಗೆ ಟೊಮೊಟೊ ಮತ್ತು ಬೇಳೆನ ಒಟ್ಟು ಹಾಕಿ ವಿಷಿಲ್ ಹಾಕ್ಸ್ಕೊಂಡ್ರೆ ಟೊಮೊಟೊನೂ ನೀಟಾಗಿ ಬೇಯುತ್ತೆ, ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಳೆನ ಎಲ್ಲ ತೊಳೆದು ಅದನ್ನು ಕುಕ್ಕರಲ್ಲಿ ವಿಷಿಲ್ ಹಾಕೋದಕ್ಕೆ ಇಟ್ಟೆ. ಬರೀ ಸಾರಿನಲ್ಲಿ ಹೇಗೆ ಊಟ ಮಾಡೋದು, ಏನಾದರೂ ಸೈಡ್ ಡಿಶ್ ಇರಲೇಬೇಕು ಅಂತ ಅಂದ್ಕೊಂಡೆ. ಅದಾದ ನಂತರ ಒಂದು ಪಲ್ಯನೇನಾದರೂ ಮಾಡೋಣ ಅಂತ ಫ್ರಿಜ್ ಓಪನ್ ಮಾಡಿದಾಗ ಗೊತ್ತಾಯಿತು. 2-3 ದಿನದಿಂದ ತಂದಿಟ್ಟಿರೋ ಮಶ್ರೂಮನ್ನು ಹಾಗೆ ಇಟ್ಟಿದ್ದೆ, ಮಾಡಿರಲಿಲ್ಲ. ಹಾಗಾಗಿ ಅದನ್ನೇ ಇವತ್ತು ಪಲ್ಯದ ಥರ ಮಾಡ್ಕೊಳ್ಳೋಣ, ಸಾಕಾಗುತ್ತೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ತೆಗೆದೆ. ಈ ರೀತಿ ಅದ್ರ ಮೇಲೆ ಬಂದಿರುವಂತಹ ಪ್ಯಾಕಿಂಗ್ ಕವರನ್ನೇ ಈ ರೀತಿ ಹಾಕ್ಸ್ಕೊತಾ ಇದ್ದೀನಿ. ಇದ್ರ ಮೇಲೇ ಅದರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಹಾಕಿದ್ರೆ ನಂತರ ಅದನ್ನು ಹಾಗೆ ತೆಗೆದು ಡಸ್ಟ್ಬಿನ್ನಿಗೆ ಬಿಸಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಮತ್ತು ಅಲ್ಲೆಲ್ಲೂ ತುಂಬ ಕ್ಲೀನಾಗಿರುತ್ತೆ ಅಲ್ಲಿ ಜಾಗ ಕೂಡ, ಮತ್ತು ಏನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿಕೊಂಡೆ. ಇನ್ನು ಮಶ್ರೂಮ್ ಮೇಲಿರುವಂತಹ ಈ ಸಿಪ್ಪೆನೆಲ್ಲ ಚಾಕುವಿನಿಂದ ನೀಟಾಗಿ ತೆಕ್ಕೊಂಡಿದ್ದೀನಿ. ಕೆಲವರು ಬಟ್ಟೆಯಿಂದನೂ ತೆಗಿತಾರೆ, ಅದು ಈಸಿ ಆಗುತ್ತೆ. ಸೊ ನನಗೆ ಚಾಕುವಿಂದನೇ ತೆಗೆಯೋದು ತುಂಬ ಸುಲಭ ಅಂತ ಅನಿಸುತ್ತೆ. ಸೊ ಮಶ್ರೂಮ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡೆ. ಅದಾದ ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಗರಂ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಕಟ್ ಮಾಡಿರುವಂತಹ ಟೊಮೊಟೊ, ಈರುಳ್ಳಿ, ಹಾಗೆ ಸ್ವಲ್ಪ ದಪ್ಪ ಮೆಣಸನ್ನು ಅಂದರೆ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡೆ. ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಅದಾದ ನಂತರ ಅದಕ್ಕೇ ಕಟ್ ಮಾಡಿರುವಂತಹ ಈ ಮಶ್ರೂಮನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪೌಡರ್ ಏನಾದರೂ ಇದ್ದರೆ ಹಾಕಬೇಕು. ನಾನಿಲ್ಲಿ ಊರಿಂದ ಸಾರಿನ ಪುಡಿ ತಗೊಂಡು ಬಂದಿದ್ದೆ, ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿದೆ. ಅದಕ್ಕೇ ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿ ಬೇಯೋದಿಕ್ಕಿಟ್ಟೆ ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ತಾ ಇಲ್ಲ ಇಲ್ಲಿ ನಾನು. ಹಾಗೆ ಇಲ್ಲಿ ಮೇಳೆಲ್ಲ ಚೆನ್ನಾಗಿ ಬೆಂದಿತ್ತು, ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಸ್ಮ್ಯಾಶ್ ಮಾಡಿದೆ. ಅದಾದ ನಂತರ ಅದಕ್ಕೂ ಕೂಡ ಸಾಂಬಾರು ಪುಡಿಯನ್ನು ಸೇರಿಸಿದೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕುದಿಲಿಕ್ಕೆ ಚೆನ್ನಾಗಿ ಬಿಟ್ಟೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕೂಡ ಹಾಗೆ ಒಂದು ರೇಂಜಿಗೆ ಎಲ್ಲದೂ ಕೆಲಸ ಮುಗೀತು. ಅಡುಗೆ ಕೆಲಸ ಅಂತೂ ಆಯಿತು. ಇನ್ನೇನು ಅನ್ನ ಒಂದು ಮಾಡೋದು, ಅದು ಕೂಡ ಕುಕ್ಕರಲ್ಲಿ ತೊಳೆದಿಟ್ಟೆ. ಅಷ್ಟರೊಳಗೆ ನನ್ನ ಗಂಡ ಮತ್ತು ಮಗಳು ಬಂದೇ ಬಿಟ್ಲು. ಏನಂದರೆ ಅವರು ಸ್ವಲ್ಪ ಮಗುನ ಕರ್ಕೊಂಡು ಹೊರಗೋಗ್ತೀನಿ, ಸ್ವಲ್ಪ ಬಿಸಿಲು ಬಂದಿದೆಯಲ್ಲ, ಇನ್ನೇನು ಒಂದು ಸ್ವಲ್ಪ ಹೊತ್ತಾದರೂ ಪಾರ್ಕಲ್ಲಿ ಆಟಾಡಿ
ಬರಲಿ. ಇಡೀ ದಿನ ಒಳಗೆ ಇದ್ದು ಅವಳು ಎಲ್ಲ ಸತಿನೂ ಹಠ ಮಾಡ್ತಿದ್ಲು. ಹಂಗಾಗಿ ಕರ್ಕೊಂಡು ಹೋದರು ಹೊರಗಡೆ. ನಾನು ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸಿದೆ. ಬಂದ್ರಲ್ವ ಊಟ ಹಾಕು ಅಂತ ಅಂದರು. ಹಾಗಾಗಿ ಇಬ್ರಿಗೂ ಕೂಡ ಊಟ ಹಾಕೋಣ ಅಂತ ಇಬ್ಬರು ಊಟ ಹಾಕ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ಟೇಕ್